ಪಂಜಾಸೀಮೆ ದೇವಳದಲ್ಲಿ ವರ್ಷಾವಧಿ ಜಾತ್ರೋತ್ಸವದ ಪ್ರಯುಕ್ತ ವೈಭವದ ಹಸಿರು ಕಾಣಿಕೆ ಮೆರವಣಿಗೆ ಫೆಬ್ರವರಿ 3ರಂದು ನಡೆಯಿತು. ಪಂಜಾಸೀಮೆ ದೇವಾಲಯದ ಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ದೇವಾಲಯದಲ್ಲಿ ವರ್ಷಾವಧಿ ಜಾತ್ರಾ ಮಹೋತ್ಸವ ಜನವರಿ 24ರಿಂದ ಫೆಬ್ರವರಿ 9ರ ತನಕ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಲಿದೆ. ಆ ಪ್ರಯುಕ್ತ ಫೆಬ್ರವರಿ 3ರಂದು ಪೂರ್ವಾಹ್ನ ಶ್ರೀದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಹಸಿರು ಕಾಣಿಕೆ ಸಂಗ್ರಹಣೆ ನಡೆಯಿತು. ಸಂಜೆ ಸತ್ಯಕಟ್ಟೆಯ ಪೂಜೆ ಸಲ್ಲಿಸಿ ಬಳಿಕ ತೆಂಗಿನಕಾಯಿ ಒಡೆದು ಹಸಿರು ಕಾಣಿಕೆ ಮೆರವಣಿಗೆ ಆರಂಭಗೊಂಡಿತು. ದೈವ ಮಧ್ಯಸ್ಥರಾದ ತಿಮ್ಮಪ್ಪಗೌಡ ಪುತ್ಯ ಪ್ರಾರ್ಥಿಸಿದರು. ಮೆರವಣಿಗೆ ಪಂಜಾಪೇಟೆಯಲ್ಲಿ ಸಾಗಿ ದೇವಳಕ್ಕೆ ಸಮರ್ಪಣೆಗೊಂಡಿತು. ಮೆರವಣಿಗೆಯಲ್ಲಿ ಬ್ಯಾಂಡ್ ವಾಲಕ, ಗೊಂಬೆ ತಂಡ, ಪಂಜದ ರಿಕ್ಷಾಗಳು ಸೇರಿದಂತೆ ವಾಹನಗಳು ವಿಶೇಷ ಆಕರ್ಷಣೆಯಾಗಿತ್ತು. ಸಂಜೆ ಉಗ್ರಾಣ ತುಂಬಿಸುವುದು, ಮಹಾಪೂಜೆ, ದಂಡಮಾಲೆ ಹಾಕಿ ಬಲಿ ಹೊರಡುವುದು, ಬೇತಾಳಗಳು ಇಳಿಯುವುದು, ಅನ್ನ ಸಂತರ್ಪಣೆ ನಡೆಯಿತು. ಫೆಬ್ರವರಿ 5ರಂದು ಹಗಲು ಶ್ರೀದೇವರ ದರ್ಶನ ಬಲಿ, ಫೆಬ್ರವರಿ 6ರಂದು ರಾತ್ರಿ ಬ್ರಹ್ಮರಥೋತ್ಸವ ನಡೆಯಲಿದೆ. ಮೆರವಣಿಗೆಯಲ್ಲಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾ ದೇವಿಪ್ರಸಾದ್ ಕಾನತ್ತೂರು, ವ್ಯವಸ್ಥಾಪನಾ ಸಮಿತಿಯವರು ಹಾಗೂ ಊರವರು ಹಾಗೂ ಭಕ್ತಾದಿಗಳು ಹಾಜರಿದ್ದರು.